ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಹೊಸ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ದಿನ ತಿಳಿದುಕೊಳ್ಳುವಂಥ ಯೋಜನೆಯು ಭಾರತೀಯ ಅಂಚೆ ಇಲಾಖೆಯು ಹೊಸದಾಗಿ ಒಂದು ಯೋಜನೆಯನ್ನು ಪರಿಚಯ ಮಾಡಿದೆ. ಅದು ಏನು ಅಂದರೆ ಭಾರತೀಯ ಅಂಚೆ ಫ್ರಾಂಚೈಸಿ 2.0 ಯೋಜನೆ ಅಂತ ಹೇಳಿ. ಇದು ಅಂಚೆ ಇಲಾಖೆ ಜೊತೆಗೂಡಿ ಸ್ವಂತ ಉದ್ಯಮ ಆರಂಭಿಸಲು ಅಂಚೆ ಇಲಾಖೆ ಪ್ರಾರಂಭಿಸಿರುವಂತಹ ಹೊಸ ಯೋಜನೆಯಾಗಿದೆ. ಇದನ್ನು ಜನವರಿ 1, 2020ರಿಂದ ಪ್ರಾರಂಭ ಮಾಡಿದೆ. ತಿಂಗಳಿಗೆ 80,000 ರೂಪಾಯಿವರೆಗೂ ಗಳಿಸ್ಬೋದು ಅಂತ ಹೇಳಿದ್ದಾರೆ. ಈ ಯೋಜನೆಯನ್ನು ನಾವು ಪಡೆದುಕೊಂಡ್ರೆ ಪ್ರಯೋಜನಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಅಂಚೆ ಇಲಾಖೆಯೊಂದಿಗೆ ಇದು ಅಂಚೆ ಇಲಾಖೆಯು ಸರ್ಕಾರಿ ಸಂಸ್ಥೆಯಾಗಿರುವುದರಿಂದ ಮಾರುಕಟ್ಟೆ ವೆಚ್ಚ ಕಡಿಮೆ ಆಗುತ್ತದೆ ಅಂತ ಹೇಳಿದ್ದಾರೆ. ಮತ್ತು 2ನೇ ಪಾಯಿಂಟು, ಅಂಚೆ ಚೀಟಿಗಳು, ಸ್ಪೀಡ್ ಪೋಸ್ಟ್, ಪಾರ್ಸಲ್, ಮನಿ ಆರ್ಡರ್ ಮತ್ತು ಬಿಲ್ ಪಾವತಿಗಳಂತಹ ವಿವಿಧ ಸೇವೆಗಳ ಮೂಲಕ ಕಮಿಷನನ್ನು ಗಳಿಸಬಹುದು ಅಂತ ಹೇಳಿದ್ದಾರೆ. ಮತ್ತು ಉತ್ತಮ ಕೆಲಸ ಮಾಡಿದರೆ, ಉತ್ತಮ ಕಾರ್ಯದಕ್ಷತೆಯಿಂದ ಕೆಲಸ ಮಾಡಿದರೆ ವಿಶೇಷ ಪ್ರೋತ್ಸಾಹಧನವನ್ನು ಸಹ ಕೊಡ್ತಾರೆ ಭಾರತೀಯ ಅಂಚೆ ಇಲಾಖೆಯವರು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 3, ಅಂಚೆ ಇಲಾಖೆಯ ಫ್ರಾಂಚೈಸಿಗಳಿಗೆ ಪ್ರಮಾಣಿತ ತರಬೇತಿ, ಮಾರ್ಗಸೂಚಿಗಳನ್ನು ಮತ್ತು ನಿರಂತರ ಇಲಾಖಾ ಬೆಂಬಲ ಒದಗಿಸುತ್ತದೆ. ಈ ಅಂಚೆ ಇಲಾಖೆಯಲ್ಲಿರುವ ಫ್ರಾಂಚೈಸಿ ಈ ಯೋಜನೆಯನ್ನು ನಾವು ತೆಗೆದುಕೊಂಡಾಗ ಅವರಿಗೆ ಫ್ರಾಂಚೈಸಿಗಳು ಅಂತ ಕರೀತಾರೆ. ಆ ಫ್ರಾಂಚೈಸಿಗಳಿಗೆ ಪ್ರಮಾಣಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ ಮತ್ತು ಮಾರ್ಗಸೂಚಿಗಳನ್ನು ನೀಡುತ್ತೇವೆ ಮತ್ತು ನಿರಂತರ ಇಲಾಖೆಯ ಬೆಂಬಲ ಇರುತ್ತದೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 4, ಈ ಯೋಜನೆಯನ್ನು ಪ್ರಾರಂಭಿಸಲು ಮೇನ್ ಕಾರಣ ಏನು ಅಂದರೆ ಯುವಕರು ಮತ್ತು ಉದ್ಯಮಗಳಿಗೆ ಸ್ವಾವಲಂಬಿಯಾಗಲು ಮತ್ತು ಸ್ಥಳೀಯವಾಗಿ ಉದ್ಯೋಗಾವಕಾಶವನ್ನು ಸೃಷ್ಟಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಯೋಜನೆ ನಾವು ಪಡೆದುಕೊಳ್ಬೇಕು ಅಂದರೆ ಅರ್ಹತೆಗಳೇನಿರಬೇಕು ಅಂದರೆ ಈ ಫ್ರಾಂಚೈಸಿಯನ್ನು ಪಡೆದುಕೊಳ್ಳಲು ಅರ್ಜಿದಾರರು ಕನಿಷ್ಠ 10ನೇ ಕ್ಲಾಸ್ ಮುಗಿಸಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಸ್ಥಳೀಯ ಭಾಷೆಯನ್ನು ನೀಟಾಗಿ ಮಾತಾಡೋಕ್ಕೆ ಬರಬೇಕು ಅವರಿಗೆ. 2ನೇದು ಪಾಯಿಂಟ್ ನಂಬರ್ 2, 18 ವರ್ಷ ವಯಸ್ಸಾಗಿರಬೇಕು ಅಂತ ಹೇಳಿದ್ದಾರೆ. ಗರಿಷ್ಠ ವಯೋಮಿತಿಯನ್ನು ಹೇಳಿಲ್ಲ. ಅಂದರೆ 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದರೂ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು. ಪಾಯಿಂಟ್ ನಂಬರ್ 3, ಫ್ರಾಂಚೈಸಿ ನಡೆಸಲು ಜನನಿ ಬಿಡ ಪ್ರದೇಶಗಳಲ್ಲಿ ಸ್ವಂತ ಅಥವಾ ಬಾಡಿಗೆ ಪಡೆದ ಸಣ್ಣ ಮಳಿಗೆ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಒಂದು ಕಚೇರಿಯನ್ನು ಹೊಂದಿರಬೇಕು ನೀವು ಅಂತ ಹೇಳಿದ್ದಾರೆ. ಸ್ವಂತಕ್ಕಾದರೂ ಆಗಲಿ ಬಾಡಿಗೆನಾದರೂ ಪಡೆದುಕೊಳ್ಳಿ ನೀವು ಅಂತ ಹೇಳಿದ್ದಾರೆ. ಇದಕ್ಕಾಗಿ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು, ಟೀ ಸ್ಟಾಲು, ಒಟ್ಟು ಅಂಗಡಿ ಇರೋರು ಯಾರಾದ್ರೂ ಈ ಯೋಜನೆಯನ್ನು ಪಡೆದುಕೊಳ್ಬೋದು. ಬೇರೆಯೇ ಇಟ್ಕೋಬೇಕಂತ ಏನಿಲ್ಲ. ಒಂದು ಅಂಗಡಿನ ಈ ಥರ ಅಂಗಡಿ ಇರೋರು ಸಹ ಅಲ್ಲೇ ಇದಕ್ಕೆ ಕೆಲಸ ಮಾಡೋದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೆ ಬಂಡವಾಳ ಎಷ್ಟು ಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆನೂ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದಕ್ಕೆ ಫ್ರಾಂಚೈಸಿಯನ್ನು ಪಡೆಯಲು ಸ್ಥಳ ಮತ್ತು ಒಪ್ಪಂದದ ಆಧಾರದ ಮೇಲೆ 5,000ದಿಂದ 10,000 ರೂಪಾಯಿವರೆಗೂ ಅಲ್ಲಿ ಭದ್ರತಾ ಠೇವಣಿಯನ್ನು ಇಡಬೇಕು. ಮತ್ತು ಪಾಯಿಂಟ್ ನಂಬರ್ 2, ಪೀಠೋಪಕರಣಗಳು, ಕಂಪ್ಯೂಟರ್ ಮತ್ತು ಇತರ ತಾಂತ್ರಿಕ ಉಪಕರಣಗಳು ಸೇರಿದಂತೆ ಮೂಲ ಸೌಕರ್ಯ ಅಂದರೆ ಇವನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ 1 ಲಕ್ಷದಿಂದ 1.5 ಲಕ್ಷದವರೆಗೂ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 3 ಏನಂದರೆ ಫ್ರಾಂಚೈಸಿ ಮಾಲೀಕರು ತಮ್ಮ ಕಾರ್ಯದಕ್ಷತೆ ಅಂದರೆ ಅವ್ರು ಹೇಗೆ ಜನರನಿಂದ ಇದಕ್ಕೆ ಇದನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ, ಜನರ ಆರ್ಡರ್ಗಳನ್ನು ತೆಗೆದುಕೊಳ್ತಾರೆ, ಇದಕ್ಕೆ ಹೇಗೆ ಜನ ಅವ್ರ ಹತ್ರ ಬರ್ತಾರೆ, ಇವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ 20,000ದಿಂದ 80,000ದವರೆಗೂ ತಿಂಗಳಿಗೆ ದುಡ್ಡನ್ನು ಪಡಿಬಹುದು ನೀವು ಅಂತ ಹೇಳಿದ್ದಾರೆ. ಕಮಿಷನನ್ನು ಹೇಗೆ ಪಡಿಬೇಕು ನಾವು ಹೇಗೆ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ನೋಡಿ. ಪಾಯಿಂಟ್ ನಂಬರ್ 1, ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮೇಲೆ ಒಟ್ಟು ಮಾಸಿಕ ಅಂದರೆ ತಿಂಗಳಿಗೆ ವ್ಯವಹಾರಕ್ಕೆ 7ರಿಂದ 25% ಬಡ್ಡಿಯನ್ನು ತೆಗೆದುಕೊಳ್ಬಹುದು ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮಾಡಿದಾಗ ನಾವು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 2, ಪ್ರತಿ ನೋಂದಾಯಿತ ಪತ್ರದ ಮೇಲೆ 3 ರೂಪಾಯಿಂದ 200 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯ ಮನಿ ಆರ್ಡರ್ಗಳ ಮೇಲೆ 5 ರೂಪಾಯಿ ಕಮಿಷನ್. ಪ್ರತಿ ನೋಂದಾಯಿತ ಪತ್ರದ ಮೇಲೆ 3 ರೂಪಾಯಿಂದ 200 ರೂಪಾಯಿವರೆಗೂ ಮೌಲ್ಯವನ್ನು ಪಡಿಬಹುದು ಮತ್ತು ಮನಿ ಆರ್ಡರ್ಗಳ ಮೇಲೆ 5 ರೂಪಾಯಿಯಿಂದ ಕಮಿಷನನ್ನು ಪಡಿಬೋದು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 3, ಅಂಚೆ ಚೀಟಿಗಳು ಮತ್ತು ಸ್ಟೇಷನರಿ ಸಾಮಗ್ರಿಗಳ ಮಾರಾಟದ ಮೇಲೆ ಒಟ್ಟು ಮೊತ್ತದ 5% ಪಡಿಬಹುದು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 4, ಫ್ರಾಂಚೈಸಿಗಳಿಗೆ ಅವರ ಒಟ್ಟು ಗಳಿಕೆಯ ಮೇಲೆ 25%ರಿಂದ 30% ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಭಾರತೀಯ ಅಂಚೆ ಇಲಾಖೆಯವರು ನೀಡ್ತಾರೆ ಅವ್ರ ಕಾರ್ಯಕ್ಷಮತೆಯ ಮೇಲೆ ನೋಡಿ ಅಂತ ಹೇಳಿದ್ದಾರೆ.
ನೀಡಬಹುದಾದ ಸೇವೆಗಳು ಯಾವ್ಯಾವು, ಈ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳನ್ನು ನಾವು ಜನರಿಗೆ ನೀಡಬಹುದು, ಜನರಿಗೆ ಯಾವ್ಯಾವ ಸೇವೆಗಳನ್ನು ನಾವು ಮಾಡ್ಬೋದು ಅಂದಾಗ ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟರ್ ಪೋಸ್ಟ್ ಬುಕ್ಕಿಂಗ್. ಪಾಯಿಂಟ್ ನಂಬರ್ 2, ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳ ಮಾರಾಟ ಮಾಡಬಹುದು. ಪಾಯಿಂಟ್ ನಂಬರ್ 3, ಅಂತಾರಾಷ್ಟ್ರೀಯ ಪಾರ್ಸಲ್ ಸೇವೆಗಳನ್ನು ಮಾಡಬಹುದು. 4, ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯವನ್ನು ಮಾಡ್ಬೋದು. ಇ ಕಾಮರ್ಸ್ 5, ಪಾಯಿಂಟ್ ನಂಬರ್ 5, ಇ ಕಾಮರ್ಸ್ ಪಾರ್ಸಲ್ ಪಿಕಪ್ ಮತ್ತು ವಿತರಣೆಯನ್ನು ಮಾಡ್ಬೋದು ಇದರೊಳಗೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 6, ಡಿಜಿಟಲ್ ವ್ಯಾಲೆಟ್ ಪಾವತಿ ಮತ್ತು ರಿಯಲ್ ಟೈಮ್ ಟ್ರ್ಯಾಕಿಂಗನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ನಂತರ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಗೆ ಅಂದರೆ, ಪಾಯಿಂಟ್ ನಂಬರ್ 1, ಇಂಡಿಯಾ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಇಂಡಿಯಾ ಪೋಸ್ಟ್ gov.in ನಿಂದ ಫಾರ್ಮ್ ಎ ಅನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು, ಅಥವಾ ನಿಮ್ಮ ಹತ್ತಿರದ ಅಂಚೆ ವಿಭಾಗೀಯ ಕಚೇರಿಯಿಂದ ಫಾರ್ಮನ್ನು ಪಡೆದುಕೊಳ್ಳಬಹುದು. ನಂತರ ಈ ಅರ್ಜಿಯ ಜೊತೆಗೆ ನೀವು ಹೇಗೆ ವ್ಯಾಪಾರ ನಡೆಸುತ್ತೀರಿ ಎಂಬುದರ ಬಗ್ಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು, ಹೇಗೆ ನೀವು ಈ ಫ್ರಾಂಚೈಸಿ ಆದಮೇಲೆ ನೀವು ಹೇಗೆ ಕೆಲಸ ಮಾಡ್ತೀರ ಅನ್ನೋದ್ರ ಬಗ್ಗೆ ಬರೆದುಕೊಂಡು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು, ಮತ್ತು ಮಾಸಿಕ ಕನಿಷ್ಠ 50,000 ರೂಪಾಯಿವರೆಗೂ ವಹಿವಾಟಿನ ಗುರಿಯನ್ನು ಹೇಗೆ ನೀವು ತಲುಪುತ್ತೀರಿ ಎಂಬುದರ ಬಗ್ಗೆ ಅದರಲ್ಲಿ ವಿವರಿಸಬೇಕು ಅಂತ ಹೇಳಿದ್ದಾರೆ. ನಂತರ ಅರ್ಜಿಯನ್ನು ಪೂರ್ಣವಾಗಿ ತುಂಬಿ ಅಗತ್ಯ ದಾಖಲೆಗಳನ್ನು ನೀಡಿ ಮಳಿಗೆಯ ಮಾಲೀಕತ್ವ ಮತ್ತು ಬಾಡಿಗೆ ಮಳಿಗೆ ಸ್ವಂತದ್ದಾಗಿದ್ದರೆ ನಿಮ್ಮ ಆಸ್ತಿ ವಿವರ, ಬಾಡಿಗೆ ತಗೊಂಡಿದ್ರೆ ಅದರ ಬಗ್ಗೆ ಒಪ್ಪಂದದ ಪತ್ರವನ್ನು ತೆಗೆದುಕೊಂಡು ಕಚೇರಿಗೆ ನೀಡಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 4 ಏನಂದರೆ, ಇದನ್ನು ನೀಡಿದ ಮೇಲೆ ನೀವು ಭಾರತೀಯ ಅಂಚೆ ಇಲಾಖೆಯಿಂದ 14 ದಿನಗಳ ಒಳಗೆ ನಿಮ್ಮ ಮಳಿಗೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ನಂತರ ಅವರು ಓಕೆ ಅಂತ ಹೇಳಿದ ಮೇಲೆ ನಿಮ್ಮ ಅರ್ಜಿ ಸ್ಥಳ ಪರಿಶೀಲನೆ ಆದ ನಂತರ ನೀವು ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿ ಭದ್ರತಾ ಠೇವಣಿಯನ್ನು ಕಟ್ಟಿ ನಿಮ್ಮ ಅಂಚೆ ಸೇವಾ ಕೇಂದ್ರವನ್ನು ಪ್ರಾರಂಭಿಸಬಹುದು ಅಂತ ಹೇಳಿದ್ದಾರೆ. ಇದಕ್ಕೆ ಅಗತ್ಯವಿರುವ ದಾಖಲೆಗಳೇನು ಅಂದರೆ, ವಯಸ್ಸಿನ ಪುರಾವೆಗೆ ಅಂದರೆ ನಮಗೆ 18 ವರ್ಷ ಆಗಿದೆ ಅಂತ ಹೇಳೋದಕ್ಕೆ ಜನ್ಮ ಪ್ರಮಾಣ ಪತ್ರ ಅಥವಾ ಶಾಲಾ ದಾಖಲಾತಿ ಪ್ರಮಾಣ ಪತ್ರ, ವರ್ಗಾವಣಾ ಪ್ರಮಾಣ ಪತ್ರವನ್ನು ನೀಡಬೇಕು. 2ನೇದು, ಗುರುತಿಗಾಗಿ ಅಗತ್ಯವಾದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ನೀಡಬೇಕು. ಪಾಯಿಂಟ್ ನಂಬರ್ 3, ಅರ್ಜಿದಾರರ ವೈಯಕ್ತಿಕ ವಾಸಸ್ಥಳದ ವಿಳಾಸ. ನಾವು ಈಗ ಶಾಪ್ ಬೇರೆ ಕಡೆ ಇರ್ತವೆ, ನಮ್ಮ ಮನೆ ವಾಸಸ್ಥಳ ಮನೆಯೇ ಬೇರೆ ಕಡೆ ಇರುತ್ತಲ್ಲ, ಅದಕ್ಕೆ ವಾಸಸ್ಥಳದ ವಿಳಾಸವನ್ನು ಅವರಿಗೆ ನೀಡಬೇಕು. ಮತ್ತು ಫ್ರಾಂಚೈಸಿ ನಡೆಸಲು ಉದ್ದೇಶಿಸಿರುವ ವ್ಯವಹಾರದ ಸ್ಥಳದ ವಿಳಾಸಕ್ಕೆ ಸಂಬಂಧಿಸಿದ ದಾಖಲೆಗಳು, ನಾವೆಲ್ಲಿ ಶಾಪ್ ಮಾಡಿರ್ತೀವಲ್ಲ, ಅಂಗಡಿ ಮಾಡಿರ್ತೀವಲ್ಲ ಅದರ ವಿಳಾಸವನ್ನು ನೀಡಬೇಕು. ಪಾಯಿಂಟ್ ನಂಬರ್ 4, ಅರ್ಜಿದಾರರು ಕನಿಷ್ಠ 10ನೇ ತರಗತಿ ಪಾಸಾಗಿರೋದಕ್ಕೆ ಶೈಕ್ಷಣಿಕ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರವನ್ನು ಸಲ್ಲಿಸಿರಬೇಕು. ಪಾಯಿಂಟ್ ನಂಬರ್ 5, ಫ್ರಾಂಚೈಸಿ ನಡೆಸುವ ಸ್ಥಳ ಸ್ವಂತದ್ದಾಗಿದ್ದರೆ ಅದರ ಮಾಲೀಕತ್ವದ ಪತ್ರ ಅಥವಾ ಬಾಡಿಗೆ ಆಗಿದ್ದರೆ ಅದರ ಅಧಿಕೃತ ಬಾಡಿಗೆ ಒಪ್ಪಂದದ ಪತ್ರವನ್ನು ಸಲ್ಲಿಸಬೇಕು. ನೋಡಿ, ಇದಕ್ಕೆ 10ನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು. ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇದ್ದರೆ ಈಸಿಯಾಗಿ ಯೋಜನೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಯಾರು ಅರ್ಹರಿದ್ದೀರಾ, ಆಸಕ್ತರಿದ್ದೀರಾ, ಹೋಗಿ ಅರ್ಜಿಯನ್ನು ಹಾಕಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ನಾನು ಇಷ್ಟೊತ್ತು ಈ ಯೋಜನೆಯ ಬಗ್ಗೆ ವಿವರಿಸಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.